ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಪೇರೆಂಟ್ಸ್ ಯಾವ ಕಡೆ ಹೋಗ್ಯಾರೆ, ಏನೇನು ಎಕ್ಸ್ಪ್ಲೋರ್ ಮಾಡಿದ್ರು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಅದು ಕಲಿಯೋದು ಅವು ಹಾಂ ತೆಗೀದೀನ बुलाओ ಸೈಬೀರಿಯನ್ ಬರ್ಡ್ ಅಂತಂದಲ್ಲ. ಬರ್ಡ್ಸ್ಗಳು ನಾವು ಹೋಗ್ತಾ ಇರೋ ಬೋಟ್ ಪಕ್ಕನೇ ಬರ್ತವೆ. ಎಲ್ಲರೂ ಅದಕ್ಕೆ ತಿಂಡಿ ಹಾಕಕ್ಕೆ ರೂಢಿ ಮಾಡಿರ್ತಾರೆ. ಬೋಟ್ನವರೇ ಕೊಡ್ತಾರೆ ನಮಗೆ, ಅದನ್ನ ಹಾಕಕ್ಕೆ ಖಾರ ಟೈಪ್ ಇರುತ್ತೆ. ಪಾಪ ಅವು ತಿನ್ನೋ ಆಸೆಗೋಸ್ಕರ ಹತ್ತತ್ರ ಬರ್ತವೆ. ಯಾವ ಈ ತಿಂಗಳು ಮಾತ್ರ ಬರೋದ್ರಿಂದ ಆ ಬರ್ಡ್ಸ್ಗಳನ್ನೆಲ್ಲರೂ ಕರ್ದು ಹಾಕ್ತಾ ಇರ್ತಾರೆ. ಬರ್ಡ್ಸ್ಗಳು ನೋಡೋದೇ ಒಂದು ಚಂದ, ಚೆನ್ನಾಗಿ ಒಂಥರ ನಮ್ಮ ಪಾರಿವಾಳಗಳು ಇದ್ದಂಗಿದಾವೆ ಅವೆಲ್ಲ. ಆಮೇಲೆ ನೆಕ್ಸ್ಟ್ ಮಂತ್ ಎಲ್ಲ ವಾಪಸ್ ಸೈಬೀರಿಯಾಕ್ಕೆ ಹೋಗ್ಬಿಡ್ತವೆ. ಆ ಬರ್ಡ್ಸ್ಗಳಿಗೆಲ್ಲ ಖಾರ ಬೋಟ್ನವರೇ ಕೊಡ್ತಾರೆ ನಮಗೆ ಹಾಕೋಕ್ಕೋಸ್ಕರ. ಹತ್ತತ್ರ ಬಂದು ನಾವು ಹಾಕಿದ್ದನ್ನು ತಿನ್ಕೊಂಡು ಹಾರು ಹೋಗ್ತಾ ಇರ್ತವೆ. ಹಾಯ್ ಎಲ್ರಿಗೂ, ನಾವು ವಾರಣಾಸಿ, ಚಿತ್ರಕೂಟ ಎಲ್ಲ ನೋಡಿಕೊಂಡು ಪ್ರಯಾಗ್ರಾಜಿಗೆ ಬಂದ್ವಿ. ಪ್ರಯಾಗ್ರಾಜಲ್ಲಿ ನಾವು ಸಂಗಮ್ಗೆ, ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ಸ್ನಾನ ಮಾಡೋಣ ಅಂತ ಬಂದ್ವಿ. ಬೋಟಲ್ಲೇ ಬರಬೇಕು, ಬೋಟಲ್ಲಿ ಕರ್ಕೊಂಬರ್ತಾರೆ. ಬೋಟಲ್ಲಿ ಬಂದು ಅಲ್ಲಿ ಒಂದು ಜಾಗದಲ್ಲಿ ಇಳಿಸ್ತಾರೆ ನಮ್ಮನ್ನು. ಅಲ್ಲಿ ಸ್ನಾನಕ್ಕೆಲ್ಲ ಇಳಿಸೋಕ್ಕೆ, ಮೇಲಕ್ಕೆ ನಮ್ಮನ್ನು ಕರ್ಕೊಳ್ಳೋಕ್ಕೆ ಅವರೇ ಬೋಟ್ನವರೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ನಮ್ಮನ್ನು ಕರ್ಕೊಂಡು ಬಂದು ಇಳಿಸಿ ಸ್ನಾನನೂ ಎಲ್ಲ ಮುಳುಗೆದ್ವಿ ಒಂದು 3-4 ಸರಿ. ಒಂಥರ ಏನೋ ಖುಷಿ ಅನ್ನಿಸ್ತು. ನೀರು ತುಂಬ ಆಳ ಏನಿರಲಿಲ್ಲ ಅಲ್ಲಿ. ಫೋಟೋಸ್ ಎಲ್ಲ ಅವರೇ ತೆಗಿತಾರೆ, ಅಲ್ಲೇ ಫೋಟೋಗ್ರಾಫರ್ಸ್ ಎಲ್ಲ ಇರ್ತಾರೆ. ಅದು ನೋಡ್ಕೊಂಡು ಮೇಲೆ ಬಂದು ಜವಾಹರ್ಲಾಲ್ ನೆಹರು ಅವರೆಲ್ಲ ಇದ್ದಿದ್ದ ಜಾಗ, ಮನೆ ಅದು. ಆನಂದ್ ಭವನಕ್ಕೆ ಬಂದ್ವಿ, ಆನಂದ್ ಭವನ್ ನೋಡೋಣ ಅಂತ. ಇಂದಿರಾ ಗಾಂಧಿನೂ ಎಲ್ಲ ಹುಟ್ಟಿ ಬೆಳೆದಿರೋ ಜಾಗ ಇದು. ಮನೆ ಭಾಳ ಚೆನ್ನಾಗಿದೆ. ಆವಾಗಿನ ಕಾಲಕ್ಕೆ ಅದೇ ದೊಡ್ಡ ಜಾಗ, ಅರಮನೆ ಎಕರೆಗಟ್ಟಲೆ ಇದೆ. ಹೊರಗಡೆನೂ ಅಷ್ಟೇ ಗಾರ್ಡನ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ಫೋಟೋಸು, ಅವ್ರ ಮನೆ ಒಳಗಡೆ ರೂಮ್ಸು, ಅವರು ಓದ್ತಾ ಇದ್ದಿದ್ದ ಜಾಗ, ಅವ್ರ ಸ್ಟಡಿ ರೂಮು, ಆಮೇಲೆ ಅವ್ರ ಹಳೆ ಫೋಟೋಸು, ಇಂದಿರಾ ಗಾಂಧಿ ಮದುವೆ ಆಗಿದ್ದ ಫೋಟೋಸು, ರಾಜೀವ್ ಗಾಂಧಿದು ಫೋಟೋಸು, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಫೋಟೋಸು, ಇಂದಿರಾ ಗಾಂಧಿದು ಸುಮಾರು ಫೋಟೋಸ್ ಎಲ್ಲ ಇದೆ. ಅವರು ರಾಜಕೀಯಕ್ಕೆ ಎಂಟ್ರಾಗಿದ್ದು, ಆಮೇಲೆ ಗಾಂಧೀಜಿ ಅಲ್ಲಿಗೆ ಬಂದು ಇದ್ದಿದ್ದು, ಅವ್ರ ಜೊತೆಗೆ ನೆಹರು ಜೊತೆಗಿದ್ದಿದ್ದು, ಇದು ಇಂದಿರಾ ಗಾಂಧಿ ಫೋಟೋಸ್ ಇದೆಲ್ಲ ಎಲ್ಲ ಹಳೆ ಫೋಟೋಸ್ ಎಲ್ಲ ಭಾಳ ಚೆನ್ನಾಗಿದ್ದಾವೆ. ಎಲ್ಲ ಚೆನ್ನಾಗಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಬುಕ್ಸು, ಮೋತಿಲಾಲ್ ನೆಹರು ದೊಡ್ಡ ಅಡ್ವೊಕೇಟ್ ಆಗಿದ್ದರಿಂದ ಎಲ್ಲ ಬುಕ್ಸ್ ಎಲ್ಲ ತುಂಬ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಎಂಟ್ರಿ ಇಲ್ಲ. ಇದು ಪಕ್ಕದಲ್ಲೇ ಆಮೇಲೆ ಸ್ವರಾಜ್ ಭವನ್ ಅಂತ, ಆಮೇಲೆ ನೆಹರು ಏನೋ ಕಟ್ಸಿದ್ದಂತೆ. ಸ್ವರಾಜ್ ಭವನು ಅಷ್ಟೇ ಪಕ್ಕದಲ್ಲೇ ಇದೆ ಅದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊಂದು ಪ್ಲೇಸಸಲ್ಲಿ ನಿಮಗೆ ಯಾವ ಪ್ಲೇಸಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.